ಇಂಟ್ರೆಸ್ಟಿಂಗ್ ಹ್ಯಾಕ್ಸ್ ಅಬೌಟ್ ದ ಮ್ಯೂಚುವಲ್ ಫಂಡ್. ಸಪೋಸ್ ನಾನೇನಾದ್ರೂ ನಿಮ್ಗೆ ಮಾರ್ಕೆಟ್ ಮೂವ್ ಆದ್ರೆ ಮಾರ್ಕೆಟ್ ಗಿಂತ ನಮ್ಮ ಫಂಡ್ ಹೌಸ್ ಗಳು ಮೂವ್ ಆಗುತ್ತೆ ಮತ್ತು ಮಾರ್ಕೆಟ್ ಏನಾದ್ರೂ ಡೌನ್ ಫಾಲ್ ಆದ್ರೆ ಅದಕ್ಕಿಂತ ಕಡಿಮೆಯಲ್ಲಿ ಡೌನ್ ಫಾಲ್ ಆಗುವ ಸ್ಕೀಮ್ಸ್ ಗಳು ಮ್ಯೂಚುವಲ್ ಫಂಡ್ ಗಳು ಇದೆ ಅಂತ ಹೇಳಿದ್ರೆ ನೀವು ಅದನ್ನ ನಂಬ್ತೀರಾ? ಎಸ್, ಕೆಲವೊಂದು ಸ್ಕೀಮ್ಸ್ ಗಳಲ್ಲಿ ಈ ರೀತಿ ಆಗುತ್ತೆ. ಸೊ ಈ ರೀತಿ ಸ್ಕೀಮ್ಸ್ ಗಳನ್ನ ಹುಡುಕಿ ನಾವು ಮ್ಯೂಚುವಲ್ ಫಂಡ್ ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಎರಡು ಪ್ಯಾರಾಮೀಟರ್ಸ್ ಬಗ್ಗೆ ಗೊತ್ತಿರಬೇಕು. ಆ ಎರಡು ಪ್ಯಾರಾಮೀಟರ್ಸ್ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಈಸ್ ಅಪ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂಡ್ ಸೆಕೆಂಡ್ ಒನ್ ಈಸ್ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ. ಸೊ ಅಪ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ನಮ್ಮ ಫಂಡ್ ಹೌಸ್ ಮಾರ್ಕೆಟ್ ಗಿಂತ ಮೂವ್ ಆಗುವ ಅಪ್ ಸೈಡ್ ಮೂವ್ ಆಗುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕಡಿಮೆ ಇರಬೇಕು ಮತ್ತು ಅದು ಕಡಿಮೆ ಇದ್ರೆ ಮಾರ್ಕೆಟ್ ಗಿಂತ ನಮ್ಮ ಫಂಡ್ ಹೌಸ್ ಡೌನ್ ಫಾಲ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಫ್ರೆಂಡ್ಸ್, ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ತಿಳಿಸಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವ ಮ್ಯೂಚುವಲ್ ಫಂಡ್ ಹೌಸ್ ನ ಅಪ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಎಷ್ಟಿದೆ ಅಂತ. ಸೊ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.